ನಮಸ್ಕಾರ ರೀ. ನಮ್ಮ ಅಡುಗೆ ಮನೆಗೆ ಎಲ್ಲರಿಗೂ ಸ್ವಾಗತ. ನಾ ಈಗ ಸ್ಪೆಷಲ್ ಮಾದ್ಲಿ ಮಾಡಾಕತ್ತೀನಿ ನೋಡ್ರಿ. ಅದು ನಾ ರವೆ ಓಡ್ಸ್ಕೊಂಬಂದಿದ್ದೆ ರೀ. ಅದಾಗ ಸಣ್ಣ ರವೆ ಮತ್ತು ಹಿಟ್ಟು ಹೊಂಟಿತ್ತು, ಅದನ್ನು ತೊಗೊಂಡು ಮಾಡಾಕತ್ತೀನಿ. ಈಗ ಅದು ಚಪಾತಿ ಮಾಡಿ ಬೇಯಿಸಿ ಅದನ್ನು ತೊಗೊಂಡು ಮಿಕ್ಸರ್ಗೆ ಹಾಕೀನಿ ರೀ. ಈಗ ಅದನ್ನೇನೈತಿ ಇನ್ನೊಂದು ಬೆಲ್ಲ ಮತ್ತು ಅದು ಮಿಕ್ಸರ್ಗೆ ಹಾಕಿದ್ದು ಎರಡೂ ಕೂಡಿಸಿ ಇನ್ನೊಮ್ಮೆ ಮಿಕ್ಸ್ ಮಾಡ್ಬೇಕು ರೀ. ಅದು ಎರಡೂ ಕೂಡಿಸಿ ಮಿಕ್ಸ್ ಮಾಡೋಣ ರೀ. ಎರಡೂ ಕೂಡಿಸಿ ಚೆಂದಾಗಿ ಇನ್ನೊಮ್ಮೆ ಮಿಕ್ಸ್ ಮಾಡೋಣ ನೋಡ್ರಿ. ಅದು ಬೆಲ್ಲ ಅಂದ್ರೆ ಸರಿಯಾಗಿ ಅದಕ್ಕೆ ಮಿಕ್ಸ್ ಆಕೈತಿ. ಕೈಲಿ ಕಡ್ಯಾಕೆ ಮಾಡ್ಕೊಂಡ್ರೆ ಅದು ಸ್ವಲ್ಪ ಬೆಲ್ಲ ಕಣ್ಕಣ್ಣು ಉಳಿತದೆ. ಇದಾಗ ಹಾಕಿದ್ರೆ ಏನೂ ಒಟ್ಟು ಕಣ್ಕಣ್ಣು ಉಳಿಯಲ್ರಿ ಬೆಲ್ಲ. ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಂಡ್ರಿ ಚಲೋ ಹೊತ್ನಾಗೆ ಮಿಕ್ಸ್ ಆಗ್ತೈತೆ ಅದು ನೋಡ್ರಿ. ಒಂದು 2 ನಿಮಿಷ ಮಾಡಿದ್ರೆ ಸಾಕ್ರಿ, ಮಿಕ್ಸ್ ಆಗಿಬಿಡ್ತದೆ. ತಕ್ಕೊಂಡ್ರಿ ಅದು ಈಗ ಸಣ್ಣ ಎಲ್ಲ ಮಿಕ್ಸ್ ಆಗೈತೆ. ಅದು ಈಗ ನೋಡ್ರಿ ಇದೇ ಥರ ಏನಂತೆ ಅದು ಉಳಿದಿದ್ದು ಇನ್ನೂ ಎಷ್ಟು ಮಾದ್ಲಿ ಅಂತಿ ಮಿಕ್ಸರ್ಗೆ ಹಾಕಿಟ್ಕೊಂಡೇವಲ್ಲ ರೀ, ಅದನ್ನು ಮತ್ತು ಇಟ್ಟು ಬೆಲ್ಲ ಇಟ್ಟು ಹಾಕೊಂಡ್ರಿ. ಹಂಗೆ ಇದೇ ಥರ ಹಿಟ್ಟು ಹಾಕ್ಕೊಂಡೇವು ಅಂದ್ರೆ ಮುಂದೆ ಅದಕ್ಕೊಂದಿಟ್ಟು ಗೋಡಂಬಿ ಅದು ಹಾಕೊಂಡ್ರಿ ನೋಡ್ರಿ. ಹಿಟ್ಟು ಮಿಕ್ಸ್ ಆಯಿತು, ಎಲ್ಲ ಹಾಕ್ಕೊಂಡೆ ಕರೆಕ್ಟಾಗಿ ಚಲೋ ಆಗಿರ್ತದೆ ಅದು. ಈಗಂತೂ ಅದನ್ನು ಹಿಟ್ಟು ತೊಗೊಳ್ರಿ. ಅದು ಹತ್ತಿರ್ತದಲ್ರಿ ಸ್ವಲ್ಪ ಬೆಲ್ಲ ಇದು ಕೂಡಿದ್ದು ಒಳಗೆ ಹಿಟ್ಟು ತೊಕ್ಕೊಂಡು ಅದನ್ನಂತ ಹೊಳ್ಳಿ ನೋಡ್ರಿ. ಈಗ ಈ ಕಡೆ ತುಪ್ಪ ಹಾಕ್ಕೊಂಡೇನ್ರಿ ಒಂದಿಟ್ಟು. ಅದು ಗೋಡಂಬಿ ಮತ್ತು ಅದನ್ನು ತುಪ್ಪದಾಗ ಹಾಕೋಬೇಕು ರೀ. ಅದು ಟೇಸ್ಟ್ ಆಗ್ತದೆ ಮಾದ್ಲಿ. ಅದು ತುಪ್ಪ ಕರಗಬೇಕು ರೀ. ಒಂದಿಟ್ಟು ಕರಗುತ್ತಾನ ಇಟ್ಟೆ ನಾವು ಸಣ್ಣಗೆ ಉರಿ ಇಟ್ಟು ಹಿಡ್ಕೋಬೇಕು ರೀ. ಅದನ್ನು ತುಪ್ಪ ಕರಗಿದ ಮೇಲೆ ಅದನ್ನು ಗೋಡಂಬಿ ಅದಾಗ ಹಾಕೊಂಡ್ರಿ. ಗೋಡಂಬಿ ಹಾಕಿ ಅದನ್ನು ಸ್ವಲ್ಪ ಕೆಂಪಾಗುತ್ತಾನ ಹುರಿಬೇಕು ರೀ. ನೀವು ನಮ್ಮ ಚಾನಲ್ ನೋಡಾಕತ್ತಿದ್ದು ಅಂದ್ರೆ ಹೊಸಬ್ರಾಗಿದ್ದ ಅಂದ್ರೆ ಸಬ್ಸ್ಕ್ರೈಬ್ ಆಗಲಿ. ನಾವು ಮಾಡೋ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಕೊಡಿರಿ, ಬೆಲ್ ಐಕಾನ್ ಒತ್ತಿರಿ. ನಾವು ಹಾಕೋ ವಿಡಿಯೋಗಳೆಲ್ಲ ಫಸ್ಟ್ಗೆ ನಿಮಗೆ ನೋಟಿಫಿಕೇಷನ್ ಬರ್ತಾವೆ ನೋಡಿರಿ. ನೀವು ನಮಗೂ ಸಪೋರ್ಟ್ ಮಾಡಿರಿ ನೋಡಿರಿ. ಈಗ ಗೋಡಂಬಿ ಹಾಕ್ಕೊಂಡೆ ರೀ. ಅದು ತುಪ್ಪ ಕರಗಿತ್ತು. ಒಂದು ನಿಮಿಷ ಅಷ್ಟೇ ರೀ. ಅದು ಸ್ವಲ್ಪ ಕೆಂಪು ಆಗ್ಬೇಕು ರೀ. ಅವು ಕೆಂಪಾಗೋಣ ತೆಗೆದು ಈಗ ಏನು ಮಾದ್ಲಿ ಮಾಡಿ ಇಟ್ಕೊಂಡಿದ್ದೇವಲ್ಲ ರೀ, ಅದಾಗಿ ಹಾಕೊಂಡ್ರಿ. ಅದನ್ನು ನೋಡಿರಿ ಒಂದು ನಿಮಿಷ ಆದ ಸಾಕು ಅಷ್ಟೇ. ತುಪ್ಪ ಹೆಂಗೂ ಕಾಯ್ದಿರ್ತದಲ್ಲ ರೀ, ಅದು ಹಾಕಿಬಿಟ್ಟಿದೆ ಅಂದ್ರೆ ಕೆಂಪಾಗೇ ಬಿಡ್ತಾವೆ ಇವು. ಈಗ ಅದನ್ನು ಒಯ್ದು ಅದು ಮಾದ್ಲಿಯಾಗೆ ಹಾಕ್ಕೊಂಡ್ರಿ. ಈಗೇನು ಈ ಕಡೆ ನೋಡಿರಿ ಶುಂಠಿ ಬಡೆ ಸೋಪ ಮತ್ತು ಏಲಕ್ಕಿ ಕೂಡಿ ಮಿಕ್ಸರ್ಗೆ ಹಾಕಿದ್ದೆ ರೀ. ಅದನ್ನು ಹಾಕ್ಕೋತೀನಿ ರೀ. ಸ್ಮೆಲ್ಲು ಚಲೋ ಇರ್ತದೆ ಮತ್ತು ಟೇಸ್ಟು ಆಗ್ತದೆ ರೀ. ಈಗ ಅದು ಗೋಡಂಬಿ ಏನು ಕರೆದು ಇಟ್ಕೊಂಡೇವಲ್ಲ ರೀ, ಅದನ್ನು ಇದಾಗಿ ಹಾಕ್ಕೊಳ್ಳೋಣ್ರಿ. ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡೋಣ್ರಿ ಚಲೋ ಹೊತ್ನಾಗ. ಇಷ್ಟು ಮಿಕ್ಸ್ ಮಾಡಿರಿ ಅದನ್ನು ಒಂದು ಬೌಲಿಗೆ ಸರ್ವ್ ಮಾಡ್ಕೊತೀನಿ ನೋಡಿರಿ. ಈಗ ಸರ್ವ್ ಮಾಡ್ಕೊಂಡ್ರಿ. ಈ ಕಡೆ ನೋಡಿರಿ ಈ ಥರ ಮಾಡ್ಕೊಂಡೀನಿ, ನೀವು ಮಾಡಿರಿ.